ಹಾಂ ಇದೇನು ಇವತ್ತು ಏನು ಮನೆಯೆಲ್ಲ ಘಮ ಘಮ ಅಂತ ಕುಂತದೆ ಕಾನ್ಸೋ ನನ್ಸೋ ಇದೇನು ಮನೆಯೆಲ್ಲ ಇಷ್ಟು ಚೆನ್ನಾಗದೆ ಇದಕ್ಕೂ ನಮ್ಮ ಮನೆಗೆ ಬಂದಿದ್ದಾನೋ ಇಲ್ಲ ಬೇರೆ ಮನೆಗೆ ಯಾರು ಹೋಗ್ಬಿಟ್ಟಿದ್ದಾನಪ್ಪ ಅಲ್ಲ ಏನು ಘಮ ಘಮ ಅಂತ ಕುಂತದಲ್ಲ ಮನೇಲಿ ಹ್ಞೂ ಶೋಭಾ ಶೋಭಾ ಈಗ ಬಂದ್ರಾ? ಹಾಂ ಹ್ಞೂ ಈಗ ಬಂದೆ. ಬನ್ನಿ ಅಡುಗೆ ಆಗದೆ ಊಟ ಮಾಡದ. ಹಾಂ ನೀನಾ ನೀನು ಕರಿತಿದ್ದೆ ಊಟಕ್ಕೆ? ಕರಿಬೇಡ್ದ? ಅಲ್ಲ ಕರಿಬೇಕು. ಏನು ಇದಕ್ಕಿದ್ದಂಗೆ ಯಾಕೆ ನನ್ನ ಗಂಡಂಗೆ ನಾನು ಅಡುಗೆ ಮಾಡ್ಕೊಡ್ದೆ ನೀನು ಯಾರು ಮಾಡ್ಕೊಟ್ಟಾರು? ಮತ್ತು ಅವತ್ತಿನ ಮಾಡನೇ ಇಲ್ಲ ಅಡುಗೆ. ನಂಗೆ ಮುನ್ಸೂರಾಗಿತ್ತಿರ ಅದಕ್ಕೆ ಮಾಡಲಿಲ್ಲ, ಈಗ ಮುನ್ಸೂರಾಗದ ಅದಕ್ಕೆ ಮಾಡೀನಿ. ಯಾಕೆ ಮಾಡಬೇಡ್ದಾಗಿತ್ತಾ? ಓ ಮಾಡಬೇಡ ಅನ್ನಕ್ಕದ. ಏನೋ ಅಡುಗೆ ಮಾಡಿದಿ? ಏನೋ ಮಾಡೀನಿ, ಊಟ ಮಾಡ್ಬಿಟ್ಟು ಆಮೇಲೆ ಹೇಳಿ. ಆಯಿತು ಕೈ ತೊಳ್ಕೊಬತ್ತೀನಿ ಈ ಕಬ್ರಗು. ಇದೇನಿದು ಕೋಳಿ ಸಾರು? ಊಟ ಮಾಡಿ, ಊಟ ಮಾಡಿಬಿಟ್ಟು ರುಚಿ ಹೆಂಗಿರೋದು ಅಂತ ಹೇಳಿ. ಸೂಪರ್ ಆಗದೆ. ಸರಿ ಕೋಳಿ ಎಲ್ಲಿ ತಂದೆ? ಮನೇಲೆ ಇತ್ತಲ್ಲ ಹುಂಜ. ಹುಂಜವ ಸರಿ ಕುಯ್ ಕೊಟ್ಟಾರ ಯಾರು? ನಾನೇ ಕುಯ್ಕೊಂಡೆ. ಓಹೋ ಪರವಾಗಿಲ್ವಲ್ಲ, ಕೋಳಿ ಕುಯ್ಯಕ್ಕೂ ಬಂದದ? ಬರ್ತದೆ, ಯಾಕೆ ನೋಡ್ರಂಗ ಅನ್ಸಕ್ಕಿಲ್ವಾ? ಏನಿದ್ದಕ್ಕಿದಂಗೆ ದೇವ್ರು ಇಷ್ಟು ಮಟ್ಟ ಬುದ್ಧಿ ಕೊಟ್ಟಿದ್ದಾನು. ನೆನ್ನೆ ಮೊನ್ನೆ ನಾನು ಅಡುಗೆ ಮಾಡಿದ ಊಟನೇ ಉಂಟಿತ್ತಿಲ್ಲ, ಇದೇನವ ಹಿಂಗೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿಬಿಟ್ಟಾಳೆ. ಯಾಕೆ ಮಾಡ್ಬೇಡ್ದಾಗಿತ್ತ? ಸುಮ್ಮನೆ ಊಟ ಮಾಡಿ, ನಾನು ರೇಗಿಸ್ಬೇಡಿ. ಬಾಯ್ಲಿ ಕುತ್ಕೋ. ಯಾಕೆ ಬಾಯ್ಲಿ ಕುತ್ಕೋ ಅಂತ ಹೇಳ್ತಾ ಇರೋದು. ಏನು ತಗೋ ತಿನ್ನು. ನಂಗೆ ಬೇಡ, ನಾನು ಊಟ ಮಾಡ್ತೀನಿ, ಮಾಡಿ ನೀವು ತಿನ್ನು. ಇದನ್ನ ನನ್ಗೆ ಊಟ ತಿನ್ನಕ್ಕಿಲ್ಲ. ಸರಿ. ಹೆಂಗಿದದ್ದು? ಚೆನ್ನಾಗದೆ. ಮತ್ತೆ ಅಡುಗೆನೇ ಮಾಡಕ್ ಬರಕಿಲ್ಲ ಅಂತ ಹೊಡಿತಿದೆ. ಗೊತ್ತದಲ್ಲ ಮಾಡಿವ್ನೆಲ್ಲ, ಇನ್ನೇನು ಚೆನ್ನಾಗಿ ಮಾಡಿದ್ವಿ, ಸೂಪರ್ ಆಗಿ ಮಾಡಿದ್ವಿ. ಓಹೋ ಇಂಥ ರುಚಿ ನಾನು ಉಂಡಿ ಭಾಳ ದಿವಸ ಆಗೋಗಿತ್ತು. ಇದ್ದಕ್ಕಿದ್ದಂಗೆ ನಾನು ಇರ್ತಿಗೆ ಇಷ್ಟೊಂದು ಒಳ್ಳೆ ಬುದ್ಧಿ ದೇವ್ರು ಯಾವ ದೇವ್ರು ಕೊಡ್ತೋ ಕಾಣಲ್ಲ. ಹೋಗಿ ಸುಮ್ಮನೆ ನೀವು ರೇಗಿಸ್ಬೇಡಿ. ರೀ ನಾನು ಸೋಮಿಸ್ಬಿಡಿ ನೀವು. ಯಾಕೆ? ನಿಮ್ಮ ಪುಟ್ಟು ತುಂಬ ಅರ್ಥ ಮಾಡ್ಕೊಂಡಿನಿ ನಾನು. ರೀ ನಾನು ಸೋಮಿಸ್ಬಿಡಿ, ನೀವು ಎಷ್ಟೊಂದು ಒಳ್ಳೆಯವರು ಅನ್ನೋದು ನಾನು ಅರ್ಥ ಮಾಡ್ಕೊಂಡಿಲ್ಲ. ನಾನು ಸೋಮಿಸಿರೋ ಇಲ್ವೋ ನೋಡು, ನಾನು ಏನು ಅಂದ್ಕೊಂಡು ಇಲ್ಲ, ನನಗೂ ನಿನ್ನ ಪರಿಸ್ಥಿತಿ ಅರ್ಥ ಆಯ್ತದೆ. ಈಗ ಆಲೇ ಒಬ್ಬ ಮದುವೆ ಮಾಡ್ಕೊಂಡು ಮೋಸ ಮಾಡಿದ್ದ, ಈಗ ತಿರ್ಗಿ ಇವ್ನು ಸಿಕ್ಕಿರೋನೆ ಅಂತೇನೋ ಅಂತ ನಿನಗೂ ಬೇಜಾರಿರ್ತದೆ ಅನ್ನೋದು ನನಗೆ ಗೊತ್ತಿಲ್ವಾ? ನೀನು ಏನು ತಲೆಗೆಡ್ಸ್ಕೊಬೇಡ, ನಾನು ಆ ಥರ ಏನೂ ತಿಳ್ಕೊಂಡಿಲ್ಲ ನಾನು. ಯಾಕೆ ಮಕ್ಳು ಏನಾರೇ ಬೇಜಾರು ಮಾಡ್ಕೊಂಡ್ರೆ ತಾಯಿ ಕೋಪ ಮಾಡ್ಕೊಂಡಳ ಅಂದರೆ ನೀನು ನನ್ನ ಮಗು ಅಂತ. ರೀ ನಿಮ್ಮ ಒಳ್ಳೆತನದ ಅರ್ಥ ಮಾಡ್ಕೊಳ್ಳಿಲ್ಲ, ನಾನು ಸೋಮಿಸ್ಬಿಡಿ. ಆಯಿತು ಸುಮ್ಮನೆ ಹೇಳ್ಬೇಡ. ನಿಜಕ್ಕೂ ನೀವು ಎಷ್ಟೊಂದು ಒಳ್ಳೆಯವರು, ನಿಮ್ಮಂತರ ಒಳ್ಳೆತನದ ಅರ್ಥ ಮಾಡ್ಕೊಳ್ಳಿಲ್ಲ, ತುಂಬ ಕೆಟ್ಟವಳು ನಾನು. ಆಯಿತು ಸುಮ್ಮನಿರೀಗ, ಊಟ ಮಾಡ್ಬಾ, ಬಾ ಕಣ್ಣೀರು ಒರ್ಸ್ಕೊ. ನೀನು ಒಳ್ಳೋದು ಬೇಡ ಏನು ಬೇಡ. ಸರಿಯಾ ಆಯಿತು, ಆಗಿದಾಯ್ತು ಹೋಗಿದ್ದಾಯ್ತು, ಈಗ ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಆಯ್ಕಿಲ್ಲ. ಇನ್ನು ಮುಂದೆ ಚೆನ್ನಾಗಿರ್ಬೇಕು ನಾವು, ಆಯ್ತಾ? ಸರಿ ರೀ ಆಯಿತು. ಸರಿ ಊಟ ಮಾಡಿ ನೀವು. ಊಟ ಮಾಡೋಕ್ಕೆ ನಿನಗೆ ಮಕ ಮಾಡ್ಕೊಂಡು ಸಪ್ಪು ಕೂತ್ಕೊಂಡ್ರೆ ನನಗೆಲ್ಲ ಊಟ ಸೇರೋದು? ಸಾಕ ಭಾಳ ತಮಾಸೆ ಮಾತಾಡ್ತೀನಿ ನೀನು. ನೀವೇನು ಕಮ್ಮಿಯಾ? ಮೆಂತಿನ ಮೇಲೆ ನಾನು ಇಷ್ಟು ಇರಬೇಡ್ದಾ? ಇರ್ಬೇಕು ಬಿಡವ, ಬಾ ಊಟ ಮಾಡ್ಬಾ. ಇಲ್ಲ ನೀವು ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ನೀವು ಊಟ ಮಾಡ್ರಿ. ಆಯಮ್ಮ, ಓ ಅಜ್ಜಿ, ಬಮ್ಮ ವನಮ್ಮ, ಬನ್ನಿ ಬರೀ ಕೂತ್ಕೊಳ್ಳಿತಾಗೆ. ಅಯ್ಯೋ ಊಟ ಮಾಡ್ತಿದ್ದ, ಮಾಡು ಮಗ್ನೆ, ಮಾಡು ಮಾಡು. ಅಯ್ಯೋ ನಾನು ಒಬ್ಳಿದ್ದಾಳೇನು ಶೋಭಾ ಮಾತಾಡ್ಸ್ಕೊಂಡು ಹೋಗೋದ ಅಂತ ಬಂದೆ ಕಣ. ಊಟ ಮಾಡು, ಬರ್ತೀನಿ ಆಮೇಲೆ. ಬಮ್ಮ ಬಾ ಶೋಭಾ ಈ ಕೊಡವ. ಬನ್ನಿ ಬನ್ನಿ, ಕೈ ತೊಳ್ಕೊಳ್ಳಿ, ಊಟ ಮಾಡಿವ್ರಿ. ಬೇಡ ಕಣ್, ಊಟ ಮಾಡಿ ನೀವು ಮಾಡಿ. ಬಾ ನಾನು ಎತ್ತಿ ಕೋಳಿ ಸಾರು ಮಾಡೋಳೆ. ಓ ಪರವಾಗಿಲ್ವಲ್ಲಪ್ಪ, ಕೋಳಿ ಸಾರು ಗಿಳಿ ಸಾರು ಮಾಡಿದಾಳ. ಕೋಳಿ ಯಾರು ಕುಯ್ಕೊಟ್ರವ? ನಾನೇ ಕುಯ್ಕೊಂಡೆ. ಪರವಾಗಿಲ್ಲ ಕಣ್ಬಿಡು, ನೋಡಪ್ಪ ಎಣ್ಣೆ ಹೆಂಗ್ ಸಾಕಿ ಕೋಳಿ ಕೂದಿನಿ ಅಂತ ಹೇಳಿ ನೆಡ್ತಿ. ಪರವಾಗಿಲ್ಲ ಕಣ್ ಹಾಕು. ಯಾರು ಮಾಡ್ತಾಳೆ ನಾನು ಇರ್ತಿಕರಮ್ಮ, ಚೆನ್ನಾಗಿ ಮಾಡ್ತಾಳೆ ಅಡುಗೆ. ನೋಡ್ಬಾ ಉಣ್ಬಾ ಹೆಂಗದೆ ಅಂತ. ಆಯ್ತಾಗೆ ನಾನು ಕೆಳಗೆ ಕೂತ್ಕೊತೀನಿ. ಕೂತ್ಕೊ ಮಗ್ನೆ, ಕೂತ್ಕೊ ಕೂತ್ಕೊ. ಬಮ್ಮ ಬಮ್ಮ ಬೈತಾಗೆ ಬಾ, ಜಾಗದಲ್ಲ ಬಾ ನೀನು. ಬೈ ನನ್ಗೆ ಹಿಂಗೆ ಮ್ಯಾಲೆ ಕೂತ್ಕೊಂಡ್ರೆ ಆಯ್ಕಿಲ್ಲ, ಬಾ ಕೆಳಗೆ ಕೂತ್ಕೊಂಡು ಉಣ್ತೀನಿ ನಾನು, ನೀನು ಉಣ್ಬಾ. ಬಮ್ಮ ಕೂತ್ಕೊ, ಬಾ ಊಟ ಮಾಡುವೆ. ಹೆಂಗಪ್ಪ ಪರವಾಗಿಲ್ವಾ ಬೆಣ್ಣು? ಭಂಗ ಮಾಡ್ಕೊ ಓದೋದು ಚೆನ್ನಾಗಿ. ಚೆನ್ನಾಗಿ ಮಾಡ್ತಾಳೆ ಕಣಮ್ಮ. ನೋಡ್ದ ಈಗ ಕೋಳಿ ಸಾರು ಮಾಡೋಣ ನಾನು ಇರ್ತಿ. ಹೆಂಗೋ ಕಣಪ್ಪ, ಹೆಂಗೋ ಚೆನ್ನಾಗಿರ್ ಮಗ್ನೆ. ನೀನು ಹೂವು ಅಪ್ಪನ್ ತಿನ್ಕೊಂಡು ಭಾಳ ಕಷ್ಟದಲ್ಲಿ ಬೆಳೆದಿದ್ದೀಯೇ. ಅವೆಣ್ಣ ಅಚ್ಚುಕಟ್ಟಾಗಿ ಸಾಕ್ಬಿಟ್ಟವ್ರಪ್ಪ. ಅವ್ನು ಕೊಲಸ್ತರು, ಅವ್ರ ಅಣ್ಣ ಚೆನ್ನಾಗಿ ಸಂಪಾದನೆ ಮಾಡ್ತದೆ, ಅವ್ರ ಅಪ್ಪನೂ ಮನೆ ಕಡೆ ಚೆನ್ನಾಗಿ ಅವರೇ ಅಚ್ಚುಕಟ್ಟಾಗಿ ಸಂಪಾದನೆ ಮಾಡಿ ಚೆನ್ನಾಗಿ ಸಾಕವ್ರೆ. ನೀನು ಹಂಗೆ ಸಾಕೋ ಪಾಪ. ಅವಕ್ಕೆ ಕಷ್ಟ ಸುಖ ಜಾಸ್ತಿ ತೋರಿಸಿಲ್ಲ. ನೀನು ಚೆನ್ನಾಗಿ ನೋಡ್ಕೊ ಮಗ್ನೆ, ಒಳ್ಳೇದಾಯ್ತದೆ. ಅಯ್ಯೋ ನಿನಗೆ ಅವಳು ನೀನು ಬಿಟ್ರೆ ಇನ್ಯಾರಪ್ಪ? ಇನ್ಯಾರಿದ್ದರು? ನೀನು ಅವಳನ್ನೇ ಚೆನ್ನಾಗಿ ನೋಡ್ಕೋಬೇಕು, ಅವಳು ನಿನ್ನೆ ಚೆನ್ನಾಗಿ ನೋಡ್ಕೋಬೇಕು. ಚೆನ್ನಾಗಿ ನೋಡ್ಕಪ್ಪ. ಅಯ್ಯೋ ಮುರ್ರಿ ಅವ್ವ, ಅರ್ಧ ಮುದ್ದೆ ಇಕ್ಕು ಇಟ್ಟ, ಜಾಸ್ತಿ ಆಯ್ತದೆ ಕಣ್ಮಗ್ಲೆ, ಬೇಡ. ಅಯ್ಯೋ ತಗೊಳ್ಳಿ ಊಟ ಮಾಡಿ. ಊಟ ಮಾಡಮ್ಮ ವನಮ್ಮ, ಊಟ ಮಾಡು. ಅಯ್ಯೋ ಈ ಪಾಟಿ ಬಾಡ ಮುಡಿಕೊ ನೀನು. ಅಯ್ಯೋ ಒಂದು ಕೋಳಿನೇ ಉಂಡೆ ಕೋಳಿ ಕುದಿಬೇಕಂತಗಮ್ಮ. ಓಹೋ ಭಾಳ ಚಂದಗನಾಗೆ ಮಾಡಳಲ್ಲಪ್ಪ ಹೋಳ್ಗೆಯ ಸಾರು. ನೋಡು ಎಷ್ಟು ಚೆನ್ನಾಗಿದದು. ಚೆನ್ನಾಗಿ ಮಾಡ್ತಾಳೆ ಅಡುಗೆ. ಮದುವೆ ತಾವಿಂದ ಹೊಸ ಹೊಸ ಅಡುಗೆ ಮಾಡಿ ಇಕ್ತಾವಳೆ. ಕೂತ್ಕೊಳ್ಳಿ ನೀವು. ಇನ್ನೇನೋ ಈ ಕಿಲೋ ನೀನು ಅವತ್ತಿನ ಅಡುಗೆ ಮಾಡಿ ಇನ್ನು ನಾನು ಅಡುಗೆ ಮಾಡಿ ತಿನ್ನ. ಅಯ್ಯೋ ಹೋಗೊಳ್ಳಿ ಸುಮ್ಮನಿರವ್ವ, ನಿನ್ ಗಂಡ ನಿನ್ನ ಹೋಗ್ಲಕ್ಕೆ ಅಂತಾನೆ ಊಟವನೇ ಕಂತೆ. ಹೆಂಗೋ ಅಚ್ಚುಕಟ್ಟಾಗಿರವ, ಹಿಂಗೆ ನಗ್ನಗಿತ್ತವ. ಭಾಳ ಸಂತೋಷ ಆಯ್ತದೆ ಕಣ್ಮಗ ನಿಮ್ ನೋಡಕ್ಕೆ. ಹಿಂಗೆ ಕೂಸಿಂದ ಇರಬೇಕು. ನಮ್ಮ ನೀನು ಏನಾರು ಊಟ ಗೀಟ ಬೇಕು ಅಂದರೆ ಬಂದು ಕೂಸ್ಕೊ ಉಣ್ಣು. ನಾನು ಹೊಲ್ತಕ್ಕೆ ಹೋಯ್ತೀನಿ, ನೀವು ಒಬ್ಳೆ ಇರ್ತಾಳೆ, ಬಂದಿರಮ್ಮ ಇಲ್ಲಿ. ಬೊತ್ತಿನ ಹಾಕು ಮಗನೆ. ಅಯ್ಯೋ ಬೊತ್ತಿನ ಹಾಕು. ಹೆಂಗೋ ಕಣ್ಮಗನೆ ನಿಂದ ಅಮ್ಮಯ್ಯ. ಆಮೇಲೆ ನಾವು ತೋರಾಕಿರೋದು ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಹೆಣ್ಣ ನೀನು, ಸರಿಯಾ? ಇಲ್ಲ ಅಂದ್ರೆ ಮಾತ್ರ ನಿನ್ನ ಸುಮ್ಮನೆ ಬಿಟ್ಕೊಡಕ್ಕಿಲ್ಲ ನಾವು. ನಾನು ಮಗಳು ಹೇಳಿ ನಾನು ಹೇಳಿ ಮದುವೆ ಮಾಡ್ಸಿರೋದು ನಿನಗೆ. ತಬ್ಲ ಇದೆ ಹಿಂದಿಲ್ಲ ಮುಂದಿಲ್ಲ ಅಂದ್ಬಿಟ್ಟು ನೀನು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಚೆನ್ನಾಗಿ ನೋಡ್ಕೊತೀನಿ ಸುಮ್ಕಿರಮ್ಮ. ಹೋಗಿ ನೀನು ಇಕ್ಕ ಉಣ್ಣೋಗು.
ಊಟ ಮಾಡಮ್ಮ ಅನ್ನ ಕೊಟ್ಟು ಆಮೇಲೆ ಊಟ ಮಾಡ್ತೀನಿ ಮಾಡಿ. ಏಯ್ ಹೋಗು ಊಟ ಮಾಡೋಕು. ಅವ್ವ ನಾನು ಇಟ್ಟುಂಡ್ರ ಅನ್ನ ಉಣ್ಣಾಕಿಲ್ಲ, ಅನ್ನ ಉಂಡ್ರೆ ಇಟ್ಟು ಉಣ್ಣಾಕಿಲ್ಲ ಕಣ್ಮೋಗ. ನನಗೆ ಬೇಡ ಕಣ್ಣ, ಹೋಗು ಇಕ್ಕ ಉಣ್ಣೋಗು ಮಗಳೇ ನೀನು. ಸಾಕು ನಿನ್ನ ಗಂಡಂಗೆ ಒಂಚೂರು ಅನ್ನ ತೋರ್ಬಿಟ್ಟು ಇಕ್ಕ ಉಣ್ಣೋಗು ನೀನು. ಊಟ ಮಾಡಿ ನಮ್ಮ ಯಾಕೆ ಸಂಕೋಚ ಪಟ್ಕೊಂಡಿರಿ? ಅಯ್ಯೋ ಯಾಕವ್ವ, ಯಾಕೆ ವಾಟಕ್ಕೆ ನಾನು ನೇಹ ಮಾಡ್ಕೊಳಕ್ಕಿಲ್ಲ ಸುಮ್ಮನಿರ್ ಮಗಳೇ. ಅವಳುವೆ ಅಕ್ಕಿ ರೊಟ್ಟಿ ಹಾಕಿ ಉಳ್ಳಿ ಜಿನ್ಕ ಮಾಡಿದ್ಲ, ಒಂದು ರೊಟ್ಟಿ ತಿನ್ಕೊಂಡು ಬಂದೆ. ನಂಗೆ ಏನು ಗೊತ್ತು ಕೋಳಿ ಸಾರು ಮಾಡಿದ್ದಿ ಅಂದ್ಬಿಟ್ಟು, ಇಲ್ಲಾಂದ್ರೆ ಇಲ್ಲೇ ಬಂದು ಉಣ್ಣನು. ಏನವ ಹೆಂಗೋ ಹಚ್ಕಟ್ಟಾಗಿರ್ನವ, ನಮಗೂ ತೋರಾಕ್ತವ್ರಿಗೂ ಒಂದು ನೆಮ್ಮದಿ ಅಲ್ವವ್ವ. ಎಂತೆ ಜನವವ್ವ ಎಂತೇನು ತೋರಾಕಿದ್ರವ್ವ ಅಂತ ಅನ್ಸ್ಕೊಬೇಡ್ದು ಕಣ್ಮಗಳೇ. ನೀನಾದರೂ ಅಷ್ಟೇ ಅವನಾದರೂ ಅಷ್ಟೇ ಚೆಂದಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರವ. ಪಾಪ ಒಯ್ದು ತಾಬ್ಲು ಮಗ, ನಾವು ಚಿಕ್ಕ ವಯಸ್ಸಿಂದನೂ ನೋಡಿವಿ ಕಣವ ಮಾತ್ರ ಒಯ್ದನ ಭಾಳ ಒಳ್ಳೆಯದು. ಅವ್ರವ್ನವ್ರ ಅಪ್ಪನವೇ ಚಿಕ್ಕ ವಯಸ್ಸಲ್ಲೇ ಮುಟ್ಟಿ ಸತ್ತೋಗ್ಬಿಟ್ಟವ್ರೆ ಅವ್ವ. ನೀನೇ ತಾಯಿ ಅವನಿಗೆ ಹಚ್ಕಟ್ಟಾಗಿ ನೋಡ್ಕೊ. ನೀನು ಅಷ್ಟೇ ಯಾಕಂದ್ ಮಗ ಚೆನ್ನಾಗಿ ನೋಡ್ಕೋಬೇಕು ನೀನು ಹೆಣ್ಣ. ನಾವು ತೋರಾಕಿರೋ ಹೆಣ್ಣು ಆಮೇಲೆ ನಮ್ಗೊಂದು ಮಾತು ಅನ್ಸ್ಬೇಡ್ದು ಕಣು ಸಿದ್ಧ ನೀನು. ಇಲ್ಲಕ್ಕ ಸುಮ್ಕಿರಮ್ಮ, ಅದೇ ಅನ್ಸನ್ ನಾನು. ಇಲ್ಲಕ್ಕ ಸುಮ್ಕಿರು, ಚೆನ್ನಾಗಿ ನೋಡ್ಕೊತೀನಿ. ಅಷ್ಟಿದ್ರು ಸಾಕು ಕಣಪ್ಪ, ನಮ್ಗೆ ತೋರಾಕ್ತವ್ರಿಗೂ ಒಂದು ನೆಮ್ಮದಿ ಅಲ್ವ ಮಗನೇ. ಮಾತ್ರ ಹೆಸ್ರು ಮಾತ್ರ ಒಳ್ಳೆ ಚಂದಗನಾಗ ಮಾಡೋಳೆ ಕಣ್ಮಗ ನೀನು ಹೇಳ್ತಿ. ಹ್ಞೂ ಚೆನ್ನಾಗದಲ್ವಮ್ಮ, ಚೆನ್ನಾಗಿ ಮಾಡ್ತಾಳೆ ಅಡುಗೆಲ್ಲೂ. ಹೆಂಗೋ ಕಣಪ್ಪ, ಒಂದಳು ಇಲ್ವೋ ಅಂತಿದೆ. ಹೆಂಗೋ ಚೆನ್ನಾಗಿ ಹೊಂದ್ಕೊಂಡು ಅವಳೆ ಬಿಡು ಮಗ. ಇನ್ನೇನು ಬೇಕು, ಚೆಂದಾಗಿ ಇರೋದು ಕಲಿ ನೀನು ಅಷ್ಟೇ. ಇನ್ನೇನು ಹೇಳನಪ್ಪ, ಇನ್ನೇನು ಆರಂಭ ಏನು ಮಾಡಿದ್ಯವ? ಮೆಣಸ್ಗೆ ಸೊಸಿ ನೆಡೋದು ಅನ್ಕೊಂಡಿನಿ ಕಣಮ್ಮ. ಸುಮ್ಕಂಡು ಸುಮ್ಕಿರು, ಎಲ್ಲೂ ಕೆಲಸ ಪಾಸ ಅಂತ ಹೋಗೋದಕ್ಕೆ ಇರೋ ಜಮೀನಲ್ಲಿ ವ್ಯವಸಾಯ ಮಾಡ್ಕೊಂಡು ಒಟ್ಟಗೆ ಬಟ್ಟಗೆ ನೇರವಾಗಿ ಹೋಗಿ ಸಾಕು. ಅಲ್ಲಿ ಕೊಡುಕು ಕೊಂಗಮಲೆ ಅಲ್ಲಿ ಇಲ್ಲಿ ಗೇದಿದೀಯ ಆಗ್ಲಿಂದನೂ ನೆಮ್ಮದಿಯಾಗಿರಪ್ಪ. ಆಗ್ಲಾರೆ ಒಂಟಿಯಾಗಿದೆ, ಎಲ್ಲಿ ಸುತ್ತೂರು ನಡೆಯೋದು. ಈಗ ಹಂಗೆ ಆದದ ಮಗನೇ, ನೀನು ಹೇಳ್ತೀನಿ ನೋಡ್ಕೊಂಡು ಅಚ್ಚುಕಟ್ಟಾಗಿ ಚೆನ್ನಾಗಿರೋದು ಕಲಿ. ಅಯ್ಯೋ ನಾನು ಇನ್ನೆಲ್ಲಿ ಹೋದನು ಎಲ್ಲೂ ಹೋಯ್ಕಿಲ್ಲಕ್ಕ ಸುಮ್ಕಿರಮ್ಮ. ಇನ್ನು ಇವಳು ಒಬ್ಬಳನ್ನ ಬಿಟ್ಟು ಹೋಗಂಗಿದ್ದದ, ಎಲ್ಲೂ ಹೋಗಿಲ್ಲ ಇನ್ನು. ಬೇಡ ಕೆಟ್ಟೊತ್ತನ ಕಾಲ ಅಪ್ಪ, ಎಲ್ಲೂ ಹೋಗೋದು ಬೇಡ ನೀನು. ಅಚ್ಚುಕಟ್ಟಾಗ ಅವೆಣ್ಣು ನೋಡ್ಕೊಂಡು ಚೆನ್ನಾಗಿರೋದು ಕಲಿ. ಸರಿ ಕಣಪ್ಪ, ಹೋಯ್ತೀನಿ ನಾನು. 2 ಹಾಕಬೇಕು ಕುತ್ಕಮ್ಮ, ತಂದ್ಕೊಟ್ಟ ನೀರು ಹಾಕ್ತೀರಿ. ಆಡಕ್ಕದ್ ಮೋಗ. ಅಯ್ಯೋ ನೆನ್ನೆ 2 ಕೋಳಿಗೆ ಎಲೆ 1 ಪಾವು ಅಡಿಕೆ ಎಲ್ಲ ಹಾಳಸ್ಕೊಂಡೆ ತಗೊಂಡಿವ್ನಿ. ಬೇಡಕ್ಕಂತೀನಿ ಆಸೆಯಪ್ಪ. ಹೋಯ್ತೀನಿ ಹಾಕತ್ತೀನಿ. ಗಣ್ಣು ಇರ್ತು ಏನೋ ಮಾತಾಡ್ಕೊತಿದ್ರಿ, ನಾನು ಶಿವ ಪೂಜೆ ಕಾಡೆ ಬಿಟ್ಟಂಗೆ ಆಯ್ತು. ಅಯ್ಯೋ ಅದೇ ಕಂಗಂದಿಯಮ್ಮ, ಸರಿ ಬಿಡು ನೀನು. ಅಮ್ಮ ನೀವು ತೋರಾಕ್ನಿಲ್ಲ ಅಂದಿದ್ರೆ ನನ್ನ ಮದುವೆನೇ ಆಗಂಗಿಲ್ಲ. ನೀನು ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ ನೀನು. ಯಾವಾಗ ಬರಬೇಕು ಅನ್ನಿಸ್ತದೆ ಅಚ್ಚುಕಟ್ಟಾಗಿ ಹೋಗು ಆಯ್ತಾ. ಏನು ಬೇಕು ಈ ಕುಸ್ಕ ಉಣ್ಕೊಂಡು ಚೆನ್ನಾಗಿರು ನೀನು. ಇವಳು ಹಬ್ಬ ಇರ್ತಾಳೆ, ಬಂದು ಹೋಗಮ್ಮ ನೀನು. ಆಯ್ತು ಕಣ್ಮಗ್ನೆ, ಬತ್ತೀನಿ. ಬತ್ತೀನಿ. 2 ಹಾಕಬೇಕು ಉಂಡಕ್ಷಣ ಕಣ್ಮಗ್ನೆ. ಹ್ಞೂ ಸರಿ ಆಯ್ತು ಬಾಮ್ಮ. ಚೆನ್ನಾಗಿದೆ ಸಾಂಬಾರು. ಓ ಸೂಪರ್ ಆಗಿತ್ತು ಕಂದ್ಬಿಡು, ಚೆನ್ನಾಗಿ ಮಾಡಿದೆ, ಭಾಳ ಇಷ್ಟ ಆಯ್ತು ನನಗೆ. ಹೆಂಗೋ ನೀವು ಇಷ್ಟಪಡ್ತೀನಲ್ಲ, ನನಗೆ ಅಷ್ಟೇ ಸಾಕು ರೀ. ನಾನು ಸಂಸ್ಬಿಡಿ, ನಾನು ಅವ್ರಿಗೆ ಮಾತು ಕಟ್ಕೊಂಡು ನಿಮ್ಮನ್ನ ನಾನು ಅರ್ಥ ಮಾಡ್ಕೊಂಡಿಲ್ಲ. ಆಯ್ತು ಬಿಡು, ನಾನು ತಲೆನೇ ಕೆಡ್ಸ್ಕೊಂಡಿಲ್ಲ. ನಿಜಕ್ಕೂ ನಿಮ್ಮಂತ ಗಂಡನ ಪಡೆಯೋಕ್ಕೆ ನಿಜವಾಗ್ಲೂ ಅದೃಷ್ಟ ಮಾಡಿದೆ ಕಣ್ರಿ. ನಾನು ಅವತ್ತಿಂದ ಅಡುಗೆನೇ ಮಾಡಿಲ್ಲ ನೋಡಿದ್ರೆ. ಅವ ಅಮ್ಮನ ಕುಟ್ಟೆ ನಾನು ಬಿಟ್ಕೊಡ್ನಿಲ್ವಲ್ಲ ನೀವು. ಡೈಲಿ ಮಾಡ್ತಿದ್ಲು ಅಂತಂದ್ರಲ್ಲ, ನನಗೆ ಅಲ್ಲೇ ಮನಸ್ಸು ಭಾಳ ನೋವು ಆಯ್ತು ಕಣ್ರಿ. ನಾನು ಅವತ್ತಿಂದ ನಿಮ್ಗೆ ಅಡುಗೆ ಮಾಡ್ಕೊಡ್ಬೇಕಾಗಿತ್ತು. ಯಾಕೆ ನೀನೇ ಮಾಡಬೇಕು ಅಂತೇನು ಕಾನೂನಾ? ಯಾಕೆ ನಾನು ಮಾಡಿದ್ರೇನೋ ನಾನೇ ಮಾಡಿ ಕೂರೇನು ಬೇಡ ಅಂದಿದ್ದದ? ಅವೆಲ್ಲ ಭೇದ ಭಾವ ಇಲ್ಲ. ನಾನ್ಗದಾಗ ನಾನು ಮಾಡ್ತೀನಿ, ನಿನ್ಗದಾಗ ನೀನು ಅಡುಗೆ ಮಾಡು ಆಯ್ತಾ. ಇಬ್ರು ಸಾಮಾನ್ಯ, ಯಾರೇನು ಹೆಚ್ಚಲ್ಲ ಯಾರೇನು ಕಮ್ಮಿ ಅಲ್ಲ. ನೀನು ಇಲ್ದೋದಾಗ ನಾನು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿತ್ತಿಲ್ವಾ? ನೀವು ಇನ್ನೇನು ಮಾಡೋದು ಬೇಡ, ನಾನೇ ಚೆನ್ನಾಗಿ ಮಾಡ್ಕೊಡ್ತೀನಿ ಅಡುಗೆ ಆಯ್ತಾ. ಸರಿ ಸರಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.